ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ಜ್ಯೋತಿರ್ಲಿಂಗ ನೋಡೋಕ್ಕೆ ಯಾವುದೇ ಥರ ಎಂಟ್ರೆನ್ಸ್ ಫೀಸಸ್ ಕೂಡ ಇಲ್ಲ ಮತ್ತು ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ. ಸೊ ಇವತ್ತು ಅಂತಂದರೆ ಭಾನುವಾರ ಲಾಸ್ಟ್ ಡೇಟ್ ಆಗುತ್ತೆ, ವಿಸಿಟ್ ಮಾಡಿ. ನಮ್ಮ ಜನಗಳಿಗೆ ಹಬ್ಬ ಆಗಿಬಿಟ್ರೆ ಮೇನ್ ರೋಡು ಇಲ್ಲ, ಹೈವೇನೂ ಇಲ್ಲ. ನೋಡ್ಬೋದು ಎಷ್ಟು ಜನ ಇದ್ದಾರಂತ. ಫುಲ್ಲಿ ಕ್ರೌಡೆಡ್ ಇದೆ. ನೋಡೋಣ ದರ್ಶನ ಆಗುತ್ತಾ ಏನು ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು ನೀವೇ. ಸಖತ್ ಜನ ಇದ್ದಾರೆ. ಫುಲ್ ಓಲ್ಡ್ ಫ್ಯಾಮಿಲಿ ಬಂದಿದ್ದೀವಿ. ಇಲ್ಲಿ ನಮ್ಮ ಚಟ ಹಿಂಗೆ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ ಫುಲ್ ಶಿಸ್ತಾಗಿ. ಇಲ್ಲಿ ಫುಲ್ ಎಲ್ಲರೂ ಬಂದಿದ್ದೀವಿ. ಇವಾಗ ನಾವು ಬಂದಿರೋದು ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ಅಂತ ಕಂಡಕ್ಟ್ ಮಾಡಿದ್ದಾರೆ. ಒಳಗಡೆ 12 ಜ್ಯೋತಿರ್ಲಿಂಗಗಳನ್ನ ಹಾಕಿದ್ದಾರಂತೆ. ನೋಡೋಣ ಬನ್ನಿ ಹೆಂಗೆ ಕಂಡಕ್ಟ್ ಮಾಡಿದ್ದಾರೆ, ಏನೇನು ಭಿನ್ನವಾಗಿ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ನೋಡ್ಬೋದು ಈ ಥರ ಇದೆ. ಫುಲ್ ಒರಿಜಿನಲ್ ಆಗಿ ಕ್ರಿಯೇಟ್ ಮಾಡ್ದಂಗೆ ಮಾಡಿದ್ದಾರೆ. ಸಖತ್ತಾಗಿದೆ. ನೋಡ್ಬೋದು ಇದೆಲ್ಲ ಈ ಥರ ಬೆಂಡಲ್ಲಿ ಮಾಡಿರೋದು. ಬೆಂಡ್ ಅಂತ ಗೊತ್ತೇ ಆಗಲ್ಲ, ಆ ಥರ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳಗಡೆ ಯಾವುದೋ ಫುಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋಂಗೆ ಫೀಲ್ ಆಗುತ್ತೆ. ಸೊ ಒಳಗಡೆ ಬಂದ ತಕ್ಷಣ ಒಂದು ದೊಡ್ಡ ಲಿಂಗ ಮಾಡಿದ್ದಾರೆ. ಈ ಥರ ಇದೆ. ಇಲ್ಲಿಂದ ಅವ್ರದ್ದೇ ಸ್ಟಾಲ್ಸ್ಗಳನ್ನ ಶುರು ಮಾಡಿದ್ದಾರೆ. ಬ್ರಹ್ಮಕುಮಾರಿ ಅವ್ರದ್ದು ಏನೇನು ಇತಿಹಾಸ ಇದೆ ಅಂತ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಕೇಳೋಣ ಬನ್ನಿ. ವಿದ್ಯಾಲಯ ಅಂತ ಇದು ಯಾವುದೇ ಮನುಷ್ಯಾತ್ಮರು ಸ್ಥಾಪನೆ ಮಾಡಿರುವಂತಹದ್ದಲ್ಲ. ಇದು ಸ್ವಯಂ ಪರಮಾತ್ಮ ನಿರಾಕಾರ ಮೇಲಪ್ಪ ಇದಾನ ಅಂತ ಹೇಳ್ತೀವಿ, ಆದ್ರೆ ಯಥಾರ್ಥ ರೀತಿ ನಮಗೆ ಗೊತ್ತಿಲ್ಲ. ಜ್ಯೋತಿ ಸ್ವರೂಪ ಪರಮಾತ್ಮ ಅವರು 1936 ಪ್ರಜಾಪಿತ ಬ್ರಹ್ಮಕುಮಾರಿ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಯಾವುದ್ರ ಮೂಲಕ ಅಂದ್ರೆ ದಾದಾ ಲೆಗ್ರಾಜ್ ಅಂತ ಇವರು ವಜ್ರದ ವ್ಯಾಪಾರಿ. ಇವರು 12 ದಿನಗಳ ಗುರುಗಳನ್ನ ಇಟ್ಕೊಂಡು ಪರಮಾತ್ಮನನ್ನ ನಾನು ಕಾಣಲೇಬೇಕು, ಪರಮಾತ್ಮನನ್ನ ನಾನು ನೋಡ್ಲೇಬೇಕು ಅನ್ನೋ ರೀತಿ ಅವರು ಪರಮಾತ್ಮನ ಪ್ರವಚನಗಳನ್ನ ಕೇಳ್ತಾ ಇರ್ತಾರೆ. ಅವಾಗ ಒಂದು ದಿವಸ ಪರಮಾತ್ಮನ ಇವರಲ್ಲಿ ಪ್ರವೇಶ ಆಗ್ಬಿಡ್ತಾರೆ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಅಂದ್ರೆ ನಾನು ಸತ್ಯ ಸ್ವರೂಪ ತಂಡ ನಿನ್ನಲ್ಲಿ ಬಂದಿದ್ದೀನಿ, ಪ್ರವೇಶ ಆಗಿದ್ದೀನಿ ಅನ್ನೋದು ಒಂದು ಸಾಕ್ಷಾತ್ಕಾರ ಆಗುತ್ತೆ. ಜ್ಞಾನ ಸ್ವರೂಪ ಶಿವೋಹಂ ಶಿವೋಹಂ ಅಂದ್ರೆ ಜ್ಞಾನಸಾಗರ ತಂಡ ನಿನ್ನಲ್ಲಿ ಬಂದಿದ್ದೀನಿ ಅಂತ. ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ ಅಂದ್ರೆ ಪರಮಾತ್ಮ ನಾನು ಪ್ರಕಾಶ ಸ್ವರೂಪ. ಹೇಗೆ ಸೂರ್ಯ ಬಂದಾಗ ಬೆಳಕು ಕೊಡ್ತಾರೆ, ಹಾಗೆ ನಮ್ಮ ಆತ್ಮಗಳಿಗೆ ಬೇಕಾಗುವಂತಹ ತಂದೆ, ಆತ್ಮಗಳ ತಂದೆ ಆ ಪ್ರಕಾಶ ಸ್ವರೂಪ. ಆ ಪ್ರಕಾಶ ಸ್ವರೂಪ ನಾನು ನಿನ್ನಲ್ಲಿ ಬಂದಿದ್ದೀನಿ ಅನ್ನೋ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಮತ್ತೆ ಕಲಿಯುಗದ ವಿನಾಶ ಹೇಗಾಗುತ್ತೆ ಪ್ರಾಕೃತಿಕ ವಿಕೋಪಗಳಿಂದ, ಮತ್ತೆ ಸತ್ಯಯುಗ ಹೇಗೆ ಸುಂದರ ಇರುತ್ತೆ ಅನ್ನೋದು ಕೂಡ ಸಾಕ್ಷಾತ್ಕಾರ ಆಗುತ್ತೆ. ಮತ್ತೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತೆ. ಹೇಗೆ ಅಂದ್ರೆ ನೀನೇ ಆ ಪ್ರಪಂಚಕ್ಕೆ ಮಾಲೀಕ ಆಗ್ತೀಯ, ನಮ್ಮ ವಿಷ್ಣು ಆಗ್ತೀಯ ಅನ್ನೋ ಒಂದು ಸಾಕ್ಷಾತ್ಕಾರ ಕೂಡ ಆಗುತ್ತೆ. ಇಷ್ಟ ಗೊತ್ತಾಗುತ್ತೆ ಅನ್ನಂಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಟಿವಿ ನೋಡ್ತಾ ಇದ್ದಾರೆ. ಅವರು ಯಾರ್ಯಾರಿದ್ದಾರೆ ಅವರು ವಾಲಂಟಿಯರ್ಸು ಬಂದು ಈ ಥರ ಒಬ್ಬೊಬ್ಬರು ಸ್ಪೀಚ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರು ಕಡೆ ಒಬ್ಬೊಬ್ಬರು ಸ್ಪೀಚ್ನ ಕಂಡಕ್ಟ್ ಮಾಡಿದ್ದಾರೆ. ಒಂದೊಂದು ಏನೇನು ಪಿಕ್ಕಲ್ಲಿ ಒಂದೊಂದು ಸ್ಪೀಚ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಥವಾ ಪಾಪದ ಅಂತೆ ಎಲ್ಲ ಕೇಳ್ತಾ ಕೂತಿದ್ದಾರೆ. ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ಭೂಮಿಯ ಮೇಲೆ ದೇಹದ ಎಲ್ಲ ಇನ್ನೊಂದು ಸ್ಪೆಷಲ್ ಸ್ಟಾಲ್ ಹಾಕಿದ್ರು ಸಪ್ತಮಾತ್ರಿಕೆಯರು ಅಂತ.
ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ರು ಅಂದರೆ ನಿಜವಾದ ದೇವತೆಗಳೇ ಬಂದು ಕುತ್ಕೊಂಡ್ಬಿಟ್ಟಿದ್ರು ಅನ್ನೋಂಗೆ ಫೀಲ್ ಆಗ್ತಿತ್ತು. ಸಪ್ತಮಾತೃಕೆಯರು ಹುಡುಗಿರು ಒಂಚೂರು ಅಳ್ಳಾಡ್ತಿರ್ಲಿಲ್ಲ, ಬರೀ ಕಣ್ಣು ಮೂಮೆಂಟ್ಸ್ ಅಷ್ಟೇ ಮಾಡ್ತಾಯಿದ್ರು ಹೊರತು ಬಾಡಿ ಮೂಮೆಂಟ್ಸ್ ಒಂಚೂರು ಮಾಡ್ತಿರ್ಲಿಲ್ಲ. ನಾನು ಫಸ್ಟ್ ನೋಡಿದಾಗ ಐಡಲ್ಲೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಸಿಗ್ನಲ್ ಮಾಡಿದ್ರು. ಆವಾಗ ಝೂಮ್ ಮಾಡಿ ನಾನು ತೋರಿಸಿದ್ದೀನಿ. ನೋಡಿದ ತಕ್ಷಣ ಒಂಥರ ಖುಷಿ ಆಗೋಯಿತು. ಅದು ನನಗೂ ಒಂದು ಡ್ರೀಮ್ ಇದೆ, ಯಾವ್ದಾದ್ರು ಒಂದು ದೇವತೆ ಇದು ಮೇಕಪ್ ಮಾಡಿಸ್ಕೋಬೇಕು, ಮೇಕ್ ಓವರ್ ಮಾಡಿಸ್ಕೋಬೇಕು ಅಂತ ನನಗೂ ತುಂಬ ಇಷ್ಟ ಇದೆ. ಸೊ ಒಂಥರ ನಾನೇ ಫೀಲ್ ಮಾಡಿಕೊಂಡೆ. ಆವಾಗ ಆ ಸ್ಟಾಲ್ನ ಇನಾಗ್ರೇಷನ್ ಕೂಡ ಮಾಡ್ತಾಯಿದ್ರು. ಸೊ ದೀಪ ಹಚ್ಚೋ ಮೂಲಕ ಇನಾಗ್ರೇಷನ್ ಮಾಡ್ತಿದ್ರು. ಈಗ ಪರ್ಟಿಕ್ಯುಲರ್ ಸ್ಟಾಲ್ಸು ಅಂದರೆ ಸ್ಟಾಲ್ ವೈಸ್ ಎಲ್ಲ ಇಟ್ಟಿದ್ರು. ಸೊ ಈ ಸ್ಟಾಲಲ್ಲಿ ಸಪ್ತಮಾತೃಕೆ ದೇವ್ರದ್ದು ಈ ಥರ ಹಾಕಿದ್ರಲ್ಲ, ಸೊ ಒಂದೊಂದನ್ನು ಇನಾಗ್ರೇಷನ್ ಮಾಡ್ತಾಯಿದ್ರು. ಸೊ ದೀಪ ಹಚ್ಚೋ ಮೂಲಕ ಇನಾಗ್ರೇಷನ್ ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ರು. ಸೊ ಇವರು ಇದ್ದಾರಲ್ಲ, ಇವರು ಬ್ರಹ್ಮಕುಮಾರಿ ಅವರ ಹೆಡ್ ಅವರು. ಸೊ ಅಮ್ಮ ಮತ್ತು ಮಗಳು ಬಂದು ಇನಾಗ್ರೇಷನ್ ಮೆಡಿಟೇಷನ್ ಮಾಡೋ ಪ್ಲೇಸು. ಕೊಟ್ಟಿದ್ದು ಇದು ಕುಂಭಕರ್ಣ ರಿಲೇಟೆಡ್ ಮಾಡಿದ್ದಾರೆ. ಕುಂಭಕರ್ಣ ನಿದ್ದೆಯಿಂದ ಹೇಳ್ತಿರೋದು ಸ್ಟೋರಿ ಹೇಳ್ತಿದ್ದಾರೆ. ಕಲಿಯುಗ ಅಂತ್ಯ ಆಗುತ್ತಲ್ವ, ಅದ್ರ ಸ್ಟೋರಿ ಹೇಳ್ತಿದ್ದಾರೆ ಈಗ. ನಾನು ಇದೆಲ್ಲ ಏನು ನೋಡುತ್ತಿರುವೆ? ಶ್ವೇತ ವಸ್ತ್ರಧಾರಿಗಳೇ, ತಾವು ಯಾರು? ತಾವು ನನ್ನನ್ನು ಏಕೆ ಎಬ್ಬಿಸುತ್ತಿದ್ದೀರಿ? ಪ್ರಿಯ ಆತ್ಮನೇ, ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ, ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ. ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈಗ ಅಜ್ಞಾನ ನಿದ್ರೆಯಿಂದ ಎದ್ದೇಳು ಹಾಗೂ ಪರಮಾತ್ಮ ತಂದೆ ಶಿವನನ್ನು ಯಥಾರ್ಥವಾಗಿ ಅರಿತುಕೋ. ಏನೆಂದಿರಿ? ತಂದೆ ಪರಮಾತ್ಮ ಶಿವನು ಈ ಭೂಮಿಗೆ ಬಂದಿದ್ದಾರೆಯೇ? ತಾವು ಸಹ ಅವಶ್ಯವಾಗಿ ಈಶ್ವರಿಯ ಸತ್ಯ 12 ಜ್ಯೋತಿರ್ಲಿಂಗನ ದರ್ಶನ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀವಿ. ಇದು ಸುಮ್ಮನೆ ಡೆಕೋರೇಷನ್ಗೆ ಅಂತ ಒಂದು ಲಿಂಗ ಇಟ್ಟಿದ್ದಾರೆ. ಒಳಗಡೆಯಿಂದ 12 ಜ್ಯೋತಿರ್ಲಿಂಗ ಶುರು ಆಗುತ್ತೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಇದು ಸೋಮನಾಥ, ಶ್ರೀಶೈಲ. ಓಂ ನಮಃ ಶಿವಾಯ. ಓಂಕಾರೇಶ್ವರ. ಒಂದೊಂದು ಜ್ಯೋತಿರ್ಲಿಂಗನ ನೋಡ್ತಾ ಇದ್ದೀವಿ ಅಂದರೆ ಒಂದೊಂದು ಶಕ್ತಿಪೀಠಗಳನ್ನ ನಾವು ಕಣ್ತುಂಬಿಸ್ಕೋತಾ ಇದ್ದೀವಿ ಅಂತ ಅರ್ಥ. ಇಲ್ಲಿಗೆಲ್ಲ ನಾವು ಹೋಗ್ತೀವಿ ಅಂತ ನಿಜವಾಗ್ಲೂ ಅಸಾಧ್ಯದ ಮಾತು. ಎಲ್ಲನೂ ನೋಡ್ತೀವಿ ಅಂತ ಇದನ್ನೆಲ್ಲ ಒಂದೇ ಪ್ಲೇಸಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನೋಡಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಇಲ್ಲಿ ಹೋಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಹಬ್ಬದ ದಿನವೇ ಹೋಗಬೇಕಂತ ಅಂದ್ಕೊಂಡಿದ್ವಿ, ಆದರೆ ಹೆವಿ ಕ್ರೌಡೆಡ್ ಇತ್ತು ಅಂತ ಹೇಳಿದರು ಯಾರೋ ಒಬ್ಬರು ಹೋಗಿರೋರು. ಸೊ ಅದಕ್ಕೆ ಹೋಗೋದು ಬೇಡ, ಸುಮ್ಮನೆ ಕ್ರೌಡೆಡಲ್ಲಿ ಯಾಕೆ ಅಂತ ಅಂದ್ಬಿಟ್ಟು ಇವಾಗ ಹೋಗಿದ್ವಿ. ಇದು ಕಾಶಿ ವಿಶ್ವನಾಥ. ಸೊ ನನಗಂತೂ ಅಲ್ಲಿ ಹೋದ ತಕ್ಷಣವೇ ಒಂಥರ ವೈಬ್ಸ್ ಆಗ್ತಿತ್ತು, ತುಂಬಾ ಖುಷಿ ಆಗ್ತಿತ್ತು. ಈ ಥರ ಲಿಂಗಗಳನ್ನ ನಾವು ಹತ್ತಿರದಿಂದ, ಅದು ಇಷ್ಟೊಂದು ದೇವಸ್ಥಾನಕ್ಕೆ ಹೋದ್ರೂ ಇಷ್ಟು ಹತ್ತಿರದಿಂದ ನಾವು ನೋಡೋಕ್ಕಾಗೋದಿಲ್ಲ, ದೂರದಿಂದ ಕೂಡ ನೋಡ್ಕೊಂಡು ಬರ್ಬೋದು. ಸೊ ಇದು ನಂದು ಡ್ರೀಮ್ ಡೆಸ್ಟಿನಿ ಕೇದಾರ್ನಾಥ್. ಸೊ ಇದನ್ನು ಕೂಡ ಇಲ್ಲೇ ನೋಡಿದೆ, ಬರ್ತೀನಪ್ಪ ನಿನ್ನ ನಿಜವಾಗ್ಲೂ ನೋಡೋಕ್ಕೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ನೋಡ್ತಾ ಇದ್ದೀನಿ. ನೋಡೋಣ, ದೇವ್ರು ಕರ್ಸ್ಕೊತಾನ ಕೇದಾರ್ನಾಥ್ಗೆ. ಅದು ತುಂಬ ಇಷ್ಟಪಟ್ಟಿದ್ದೀನಿ, ಆ ಪ್ಲೇಸ್ಗೆ ಹೋಗ್ಬೇಕಂತ ತುಂಬ ಆಸೆ ಇದೆ. ನೋಡೋಣ ಹೋಗ್ತೀವ ಇಲ್ವಾ ಅಂತ. ಫುಲ್ಲು ಕಾಶಿ ಸೆಟಪ್ ಮಾಡಿದ್ರು.
ಅಲ್ಲೇ ಕಾಶಿಗೆ ಹೋಗಿ ಲಿಂಗ ದರ್ಶನ ಮಾಡ್ತಾ ಇದ್ದೀವಿ ಅನ್ನಂಗೆ ಫುಲ್ ಸೆಟಪ್ ಮಾಡಿದರು. ಆಮೇಲೆ ಇನ್ನೊಂದು ಹೇಳಬೇಕು, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಬ್ರಹ್ಮಕುಮಾರಿ ಅವ್ರದ್ದು. ಸರಿ ಇಲ್ಲಿ ಅಭಿಷೇಕ್ ಸರ್ಕಲ್ ಕೂಡ ಕಂಡಕ್ಟ್ ಮಾಡಿದ್ರು, ದೊಡ್ಡ ಈಶ್ವರನ ಇಟ್ಟು ಮಾಡಿದರು. ಈ ಸರಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಮಾಡಿದರು. ಅಂದರೆ ಅದಕ್ಕಿಂತ ಇದು ಅಪ್ಡೇಟೆಡ್ ವರ್ಷನ್ಸ್ ಅಂತ ಹೇಳ್ಬೋದು. ಅವರು ಬರೀ ಒಂದೇ ಲಿಂಗ ಇಟ್ಟಿದ್ರು, ಇದು ಅಪ್ಡೇಟೆಡ್ ವರ್ಷನ್ ಜ್ಯೋತಿರ್ಲಿಂಗ ಇಟ್ಟಿದ್ದಾರೆ. ಸೊ ಒಬ್ಬೊಬ್ಬರಾಗಿ ಕ್ಯೂವಲ್ಲಿ ಬಿಡೋದಿರ್ಬೋದು, ಸ್ವಲ್ಪ ಜನ ಅಂದರೆ ಬ್ಯಾಚ್ ವೈಸ್ ಥರ ಮಾಡೋದಿರ್ಬೋದು. ತುಂಬ ಜನ ಕೋಆರ್ಡಿನೇಟ್ ತುಂಬ ಜನ ಇದ್ದರು. ಹಂಗೆ ಕೋಆರ್ಡಿನೇಟ್ ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ರು ಪೀಪಲ್ಸ್ನ. ಯಾಕೆಂದರೆ ಇನ್ 2 days ಅಂದರೆ ಶನಿವಾರ ಭಾನುವಾರ ಲಾಸ್ಟ್ ಆಗ್ತಿತ್ತಲ್ಲ, ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ನಡ್ಕೊಂಡಿದ್ದಾರೆ. ಸೊ ನೋಡ್ಬೋದು, ಇನ್ ಡೀಟೇಲಾಗಿ ನಾನು ತೋರಿಸ್ತಾ ಇದ್ದೀನಿ. ಆವಾಗಲೇ ನಾನು ಫಸ್ಟ್ ಎಂಟ್ರೆನ್ಸ್ ತೋರಿಸಿದ್ದೆ ಬೆಂಡಲ್ ಮಾಡಿರೋದು ಅಂತ. ನೋಡ್ಬೋದು ಎಂಥ ಕಲ್ಲಲ್ಲೇ ಕೆತ್ತಿದ್ದಾರೆ, ಹಂಗೆ ತೊಗೊಂಡು ಬಂದು ಇಟ್ಟಿದ್ದಾರೆ ಕಲ್ಲಲ್ಲಿ ಕೆತ್ತಿ ಅಂತ ಆಗ್ತಿತ್ತು ಅಲ್ಲಿ ನಿಂತ್ಕೊಂಡು ನೋಡೋರಿಗೆ. ಅಷ್ಟು ಒರಿಜಿನಾಲಿಟಿ ಕೊಟ್ಟಿದ್ದಾರೆ. ನೋಡ್ಬೋದು ಒಂದೊಂದು ಕಲ್ಲು ಒಂದೊಂದು ಈ ಥರನೂ ಹಂಗೆ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಕಂಡಕ್ಟ್ ಮಾಡಿದರು. ಅಂದರೆ ಒಂದೊಂದು ಡ್ಯಾನ್ಸ್ ಟೀಮ್ ಬಂದು ಡ್ಯಾನ್ಸ್ ಮಾಡಿ ಹೋಗ್ತಿದ್ರು, ಸಾಂಗ್ಸ್ಗಳು ಹೇಳ್ತಾಯಿದ್ರು, ಪ್ರವಚನಗಳನ್ನ ಕೊಡ್ತಾಯಿದ್ರು. ಸೊ ಇಡೀ ನೋಡಿ ಒಂದು ಫುಲ್ ಗ್ರೌಂಡ್ನ ಈ ಥರ ಸೆಟಪ್ ಮಾಡಿದ್ದಾರೆ. ಒಳ್ಳೆ ಕಾಶಿಗೆ ಹೋಗಿದ್ದೀವಿ ಅಂತ ನಂಗೆ ಕಾಣಿಸ್ತಿದೆ ನೋಡಿ. ಕಲ್ಲಲ್ಲೇ ಇದೆ ದೇವಸ್ಥಾನ, ಮಾಮೂಲಿ ದೇವಸ್ಥಾನ. ನೋಡಿದ್ಮೇಲೆ ಪ್ರಸಾದ ಕೂಡ ಸಿಕ್ತು. ಹನ್ವಿಕೆಗೆ ಕಡಲೆ ಹಿಟ್ಟು ಅಂದರೆ ತುಂಬ ಇಷ್ಟ. ನೋಡ್ಬೋದು ಎಷ್ಟು ಕ್ಲೀನಾಗಿ ಡಿಸಿಪ್ಲೀನಾಗಿ ಕುತ್ಕೊಂಡು ತಿಂತಾ ಇದ್ದಾನೆ. ಅಮ್ಮ ನಾನೇ ತಿಂತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ತಿಂತಾ ಇದ್ದ. ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ ಅವರಪ್ಪ. ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದಾರೆ. ಊಟ ಕೂಡ ಹಿಂಗೆ ಮಾಡಲ್ಲ, ಅಷ್ಟು ಚೆನ್ನಾಗಿ ತಿಂತಾಕೋತಿದ್ದಾನೆ. ಬೇರೆ ಕಡೆ ಬಂದರೆ ಹೆಂಗೆ ತಿಂತಾರೆ ಮಕ್ಕಳು ಅಂತ. ಸೊ ಅದನ್ನು ತಿಂತಾ ನೋಡಿಕೊಂಡು ಹಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಅಂದರೆ ಫುಲ್ ಸಾಂಗ್ಸ್ ಎಲ್ಲ ಅಲ್ಲಿ ಹಾಕ್ಬಿಟ್ಟಿದ್ರು, ಜೋರಾಗಿ ಬರ್ತಿತ್ತು ಸಾಂಗ್ಸು. ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಒಂದು 10 ನಿಮಿಷ ಕೂತಿ ಅಲ್ಲಿ 1-2 ಸಾಂಗ್ಸ್ ಆಡಿದ್ರು, ಡ್ಯಾನ್ಸ್ ಆಡಿದ್ರು. ಅದೆಲ್ಲ ಕೇಳಿಕೊಂಡು ಮತ್ತು ಈಚೆ ಕಡೆ ಬಂದಮೇಲೆ ಇನ್ನೊಂದು ಪ್ರಸಾದ ಸಿಕ್ತು, ಅದನ್ನು ಎಲ್ಲ ಇಸ್ಕೊಂಡು ಬಂದ್ವಿ. ಇದನ್ನು ನೋಡ್ಬೋದು. ಈ ಲಿಂಗ ಅಂತೂ ನನ್ನ ಫೇವ್ರೆಟ್ ಲಿಂಗ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿದೆ. ಮೇಲಿಂದ ನೀರು ಬರ್ತಾ ಇರೋದಿರ್ಬೋದು, ಅದು ರೊಟೇಟ್ ಆಗ್ತಿರೋದಿರ್ಬೋದು, ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಬ್ರಹ್ಮಕುಮಾರಿ ಟೀಮ್. ಪ್ರಶ್ನೆ ಎಲ್ಲ ಆಯಿತು, ಪ್ರಸಾದ ಕೂಡ ಕೊಡ್ತಿದ್ದಾರೆ. ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ. ಗ್ರೇಸಿಂದ ನಮಗೆ ಪ್ರಸಾದ ಕೂಡ ಸಿಕ್ತು ಅಲ್ಲ ಕರ್ತಿ. ಪಾಪ ಕೂಡ ತಿಂತಾ ಇದ್ದಾನೆ ಪ್ರಸಾದನ. ಈಗ ಎಲ್ಲ ತಿನ್ಕೊಂಡು ಮನೆಗೆ ಹೋಗೋದು. ಸ್ಲಿಪ್ಪರ್ ಇಸ್ ಮಿಸ್ಸಿಂಗ್. ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಿ ಸಿಕ್ತು, ಹುಡುಕಿ ಈಗ ಫೈನಲಿ ಸ್ಲಿಪ್ಪರ್ ಸಿಕ್ತು. ಎಲ್ಲ ಮಾಡಿದ್ದು ಮುಗೀತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಕೂಡ ಆಯಿತು. ಸೊ ಈ ವಿಡಿಯೋ ನೋಡೋದ್ರಲ್ಲ, ಯಾರಿಗೂ ಇಷ್ಟ ಆಯಿತು ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನು ನನ್ನ ಚಾನಲ್ 2 ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್. ಬಾಯ್.